ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬೆ ದರ್ಶನಕ್ಕೆ ಇವತ್ತು ಕೊನೆಯ ದಿನ. ಅಲ್ಲಿನ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನೆರವೇರಿಸಿದಂಥ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೆಲವಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈವರೆಗೆ ಒಂದು 25 ಲಕ್ಷ ಜನ ಇವತ್ತಿನ ಎಣಿಕೆಯನ್ನು ಬಿಟ್ಟು ನಿನ್ನೆ ಸಂಜೆವರೆಗೂ ಲೆಕ್ಕ ಹಾಕಿದ್ರೆ 25 ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಭಕ್ತರು ಬಂದಿದ್ದಾರೆ. 20 ಕೋಟಿ ರೂಪಾಯಿ ಕೇವಲ ಟಿಕೆಟ್ಗಳನ್ನು ಮಾರಾಟದಲ್ಲಿ ಬಂದಿದೆ. ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದಾಯ ಹರಿದು ಬಂದಿದೆ. ಅಚ್ಚುಕಟ್ಟಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತೇಳಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಜಾತ್ರಾ ಮಹೋತ್ಸವ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ. ಸಾಕಷ್ಟು ಯಶಸ್ವಿಯಾಗಿ ನಡೆಯಲಾಗಿದೆ. ಇದುವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಬಂದಂತಹ ಭಕ್ತರು ಒಂದಿಷ್ಟು ಜಿಲ್ಲಾಡಳಿತದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷಗಟ್ಟಲೆ ಭಕ್ತರು ಈಗಾಗಲೇ ಹಾಸನಾಂಬ ದೇವಿಯ ದರ್ಶನ ಪಡೆದಿದ್ದಾರೆ. ಗಣ್ಯರು ದರ್ಶನ ಪಡೆದಿದ್ದಾರೆ. ಜಿಲ್ಲಾಡಳಿತ ಮಾಡಿದಂತಹ ಪ್ರೋಟೋಕಾಲ್ ವ್ಯವಸ್ಥೆ ಏನಿತ್ತು ಅದರಲ್ಲೂ 3000ಕ್ಕೂ ಹೆಚ್ಚು ಗಣ್ಯರು ದರ್ಶನ ಪಡೆದಿದ್ದಾರೆ. ಚಲನಚಿತ್ರ ನಟರು ಶಿವರಾಜ್ ಕುಮಾರ್ ಆಗಿರ್ಬೋದು, ನಟ ಧ್ರುವ ಸರ್ಜಾ ಆಗಿರ್ಬೋದು, ಜೊತೆಗೆ ರಿಷಬ್ ಶೆಟ್ಟಿ ಆಗಿರ್ಬೋದು, ಸಾಕಷ್ಟು ಚಲನಚಿತ್ರ ನಟರು ಕೂಡ ಬಂದು ದರ್ಶನ ಪಡೆದಿದ್ದಾರೆ. ಜಿಲ್ಲಾಡಳಿತದ ಯಶಸ್ಸು ಒಂದು ಕಡೆ ಭಕ್ತರ ಮಾತಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ನಮ್ಮ ಜೊತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಈಗ ಇದುವರೆಗೆ ಎಷ್ಟು ಲಕ್ಷ ಜನ ಭಕ್ತರು ನಿಮ್ಮ ಗಮನದಲ್ಲಿ ಇರೋ ಎಷ್ಟು ಜನ ಭಕ್ತರು ದರ್ಶನ ಪಡೆದಿದ್ದಾರೆ? ಹೌದು, ಇದುವರೆಗೂ ಸುಮಾರು 25 ಲಕ್ಷ, ಅಂದರೆ ನಿನ್ನೆ 1.5 ಲಕ್ಷ ಆಯಿತು. 24.5 ಲಕ್ಷ ಜನ ಭಕ್ತಾದಿಗಳು ಇದುವರೆಗೂ ದರ್ಶನ ಪಡೆದಿದ್ದಾರೆ. ಇನ್ನು ನಡೀತಾ ಇದೆ. ಮೇಡಮ್, ಈಗ ಪಾಸ್ ವಿಚಾರದಲ್ಲಿ ಅಂದರೆ 1000 ರೂಪಾಯಿ ಪಾಸ್ ಹಾಗೂ 300 ರೂಪಾಯಿ ಪಾಸಲ್ಲಿ ಸಾಕಷ್ಟು ಆದಾಯ ಬಂದಿದೆ ಅನ್ನುವ ಮಾತುಗಳು ಕೂಡ ಬರ್ತಾ ಇದೆ. ಮೇಡಮ್, ಎಷ್ಟು ಬಂದಿದೆ ಮೇಡಮ್ ಈ ಬಾರಿ? ಅದು ಪಾಸ್ ಅಲ್ಲ, ಅದರಲ್ಲಿ 1000 ರೂಪಾಯಿ ಟಿಕೆಟ್ ಅಂತ ಮಾಡಿದ್ವಿ, ಒಂದು 300 ರೂಪಾಯಿ ಟಿಕೆಟ್ ಅಂತ ಮಾಡಿದ್ವಿ, ಇನ್ನೊಂದು ಸಾಮಾನ್ಯ ದರ್ಶನ. ಈ ಮೂರಲ್ಲೂ ಹೇಳಬೇಕು ಅಂದರೆ ನಾವು ಇದು ಆದಾಯಕ್ಕಾಗಿ ಅಲ್ಲ, ಆದರೆ ಧರ್ಮದರ್ಶನದಲ್ಲಿ ಏನು 3-4 ಗಂಟೆ ಅವರು ಕಾಯಬೇಕಾಗ್ತಾ ಇತ್ತು. ಈ 1000 ರೂಪಾಯಿ ದರ್ಶನದಲ್ಲಿ 15ರಿಂದ 30 ನಿಮಿಷ ಮಾತ್ರ ಕಾಯಬೇಕಾಗ್ತಾ ಇತ್ತು. ಅವರಿಗೆ ಆ ಸಮಯ ಮಾತ್ರ ಸೇವ್ ಆಗ್ತದೆ, ಬೇರೆ ಏನೂ ಅದರಲ್ಲಿ ಅವ್ರಿಗೆ ಅನುಕೂಲ ಇರೋದಿಲ್ಲ. ಅಂದರೆ ಒಂದು ಹಂತದಲ್ಲಿ 3 ಲೈನುಗಳು ಒಂದಾಗಿಬಿಡ್ತದೆ. ಅಂದರೆ ಸಾಮಾನ್ಯ ದರ್ಶನದಿಂದ ಬರ್ತಕ್ಕಂಥವ್ರು, ಟಿಕೆಟ್ ತೆಗೆದುಕೊಂಡು ಬರುವವರು ಎಲ್ಲರೂ ಒಂದೇ ಲೈನಿಗೆ ಬರ್ತಾರೆ ದೇವಿಯ ದರ್ಶನವನ್ನು ಮಾಡುವಾಗ. ಹಾಗಾಗಿ ಅವ್ರಿಗೆ ಸಮಯ ಉಳಿಯುತ್ತೆ ಅಷ್ಟೇ, ಮತ್ತು ಡಿಸ್ಟೆನ್ಸ್ ನಡೆಯುವ ದಾರಿ ಸ್ವಲ್ಪ ಕಮ್ಮಿ ಆಗ್ತದೆ. ದಾಖಲೆ ಮಟ್ಟದ ಹಣ, ಯಾಕಂದರೆ ಸಾಕಷ್ಟು 2008ರಿಂದ ಆಚೆಗೆ ಹೊರತುಪಡಿಸಿದರೆ ಕೇವಲ ಲಕ್ಷಗಟ್ಟಲೆ ಇತ್ತು ಹಾಸನಾಂಬ ಆದಾಯ. ಈಗ ಕೋಟಿಗಟ್ಟಲೆ ದಾಟಿದೆ ಮೇಡಮ್. ಅದರಲ್ಲೂ ಈ ವರ್ಷ ಅಧಿಕವಾಗಿ ಟಿಕೆಟ್ ಹಣದಲ್ಲೇ ಸಾಕಷ್ಟು ಕೋಟಿಗಟ್ಟಲೆ ದಾಟಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಮಾಡಿದಂತಹ ಶಿಸ್ತುಬದ್ಧಿನ ಕಾರ್ಯಕ್ರಮಕ್ಕೆ ಈ ರೀತಿ ಏನಾದರೂ ಆದಾಯ ಬಂದಿರಬಹುದಾ? ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದರಲ್ಲೂ ದೇವಸ್ಥಾನದ ವಿಷಯದಲ್ಲಿ ನಾವು ಆದಾಯದ ಕಡೆ ಹೆಚ್ಚಿನ ಗಮನವನ್ನು. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ. ಹಿಂದಿನ ವರ್ಷ 17 ಲಕ್ಷ ಜನ ದರ್ಶನವನ್ನು ಪಡೆದುಕೊಂಡಿದ್ದರು. ಈ ಬಾರಿ 25 ಲಕ್ಷ ಜನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. 15 ದಿನಗಳಲ್ಲಿ 25 ಲಕ್ಷ ಜನ ಹರಿದು ಬಂದಿದ್ದಾರೆ ಅಂತ ಹೇಳಿದ್ದಾರೆ. DC ಹಾಗೂ ಅಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಧನ್ಯವಾದನ ಅರ್ಪಿಸ್ತೇನೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಈಗಾಗಲೇ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ. ನಮ್ಮ ಜೊತೆಗೆ ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಈಗ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಭಕ್ತರು ಈಗಾಗಲೇ ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಸರ್, ಅಚ್ಚುಕಟ್ಟಾಗಿ ಮಾಡಿದ್ರು ಅನ್ನೋದನ್ನು ಭಕ್ತರು ಕೂಡ ಹೇಳ್ತಾ ಇದ್ರು. ಸಾರ್ವಜನಿಕ ಸಾಲಿನಲ್ಲಿ ನಿಂತಹ ಭಕ್ತರು ಕೂಡ ಹೇಳ್ತಾ ಇದ್ರು. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್. ಹಿಂದೆ 4-5 ವರ್ಷಕ್ಕೆ ಮುಂಚೆ ಇಷ್ಟು ಭಕ್ತರು ಬರ್ತಿರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ 4 ವರ್ಷಕ್ಕೆ ಮುಂಚೆ ಒಂದು 3-4 ಲಕ್ಷ ಬರೋರು. ಆಮೇಲೆ 23ರಲ್ಲಿ ಹತ್ತತ್ರ 12 ಲಕ್ಷ ಜನ ಬಂದಿದ್ದರು. ಹೋದ ವರ್ಷ 17 ಲಕ್ಷ ಜನ ಬಂದಿದ್ದರು, 16-17. ಆಮೇಲೆ ಈ ಬಾರಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ 25 ಲಕ್ಷ ಜನ ಮುಟ್ಟಿದ್ದಾರೆ. ಜನ ಜಾಸ್ತಿ ಆದರೂ ಕೂಡ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ
ಇವತ್ತು ಯಾರಿಗೂ ಕೂಡ ದರ್ಶನಕ್ಕೆ ತೊಂದರೆ ಆಗ್ತಾ ಇಲ್ಲ. ಜನ ಕೂಡ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಾಸನಾಂಬೆ ತಾಯಿ ಮತ್ತು ಅದೇ ರೀತಿ ಸಿದ್ದೇಶ್ವರರ ದರ್ಶನ ಪಡೆದಿದ್ದಾರೆ. ಮತ್ತು ಮುಂದಿನ ವರ್ಷಕ್ಕೂ ಕೂಡ ಇನ್ನೂ ಸ್ವಲ್ಪ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಜಾಗದ ಸ್ವಲ್ಪ ಕೊರತೆ ಇದೆ, ಅದ್ರ ಬಗ್ಗೆನೂ ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ತೀರ್ಮಾನ ಮಾಡಿ, ಯಾಕೆಂದರೆ ಮುಂದಿನ ವರ್ಷಕ್ಕೆ ಇನ್ನೂ ಜನ ಜಾಸ್ತಿ ಆಗ್ಬೋದು, ಅದಕ್ಕೆ ತಕ್ಕನಾಗಿ ಇಲ್ಲಿನ ಅನುಕೂಲಗಳು ಮಾಡೋದಕ್ಕೆ ಏನೇನು ಬೇಕೋ ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ಜಿಲ್ಲಾಡಳಿತ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಜಿಲ್ಲಾಡಳಿತದಿಂದ ಅಪ್ರೂವಲ್ ಕೂಡ ಕಾಯ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಕೂಡ ಜೊತೆಯಲ್ಲಿ ಅಂದರೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಹೆಚ್ಚುವರಿ ಅನುದಾನ ಬೇಕಿದ್ದಲ್ಲಿ ನಾವು ಮಾಡ್ತೀವಿ ಅನ್ನುವ ಮಾತುಗಳನ್ನ ಹೇಳಿರುವಂಥದ್ದು ಅನ್ನುವ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.